ಇವಾಗ ನಾವು ಹೆಂಗ್ಸಲ್ವಾ ಇವಾಗ ಗೊತ್ತಾಗ್ತಾ ಇದೆ ಅಂದರೆ ಇರೋರಿಗೆ ಬೇಕಾಗಿರೋದೇ ಅದು ಅಲ್ವಾ ಸರ್. ಹಳೆದೆಲ್ಲ ರೀಕಾಲ್ ಆಯಿತು, ನಡುವನೇ ಬಂತು. ಬಟ್ ಲೈಫಲ್ಲಿ ಏನಾದ್ರು ಗುರಿ ಇಟ್ಕೊಂಡು ತೆಗ್ದಿದ್ದಾರೆ. ಸೊ ಹನ್ನೊಂದಿತ್ತು ಕಾಲ 10ಗೆ 10 ಕೊಡ್ಬೋದು. ಇವತ್ತಲ್ಲ ನಾಳೆ ನಮಗೊಂದು ಕೊರತೆನೇ ಇಲ್ಲ. ಸೊ ಹಾಗಂತ ಅವಮಾನ ಆಯಿತು ಅಂತ ಹೇಳ್ಕೊಂಡು ನಾವು ಏನಾದ್ರು ಸಾಧನೆ ಮಾಡೋಕ್ಕೆ ಖುಷಿ ನೀಡೋ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಆಮೇಲೆ ಒಳ್ಳೆ ಎಮೋಷನ್ಸ್ ಇದೆ. ಎಲ್ಲ ಚೆನ್ನಾಗಿದೆ. ಸಾಧನೆ ಮಾಡಬೇಕು ತಮ್ಮ ಮಗ ಆ ಮೆಟ್ಟದಲ್ಲಿ ಬೆಳಿ. ತುಂಬ ಚೆನ್ನಾಗಿ ಅವ್ರ ರೋಲ್ನ ಚೆನ್ನಾಗಿತ್ತು. ನೈಸ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್. ಫಿಲಮ್ ಚೆನ್ನಾಗಿದೆ, ತುಂಬ ಸಾಂಗ್ಸು ಚೆನ್ನಾಗಿತ್ತು, ಡೈರೆಕ್ಟರ್ ಆದಷ್ಟು ಚೆನ್ನಾಗಿತ್ತು. ಸೊ ಫಿಲಮ್ 10ಗೆ 10 ಕೊಡ್ಬೋದು. ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ, ಎಲ್ಲ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ಕೂತು ನೋಡೋ ಅಂಥ ಸಿನಿಮಾ. ಸ್ಪೆಷಲಿ ಮ್ಯೂಸಿಕ್ಸು, ಸಾಂಗ್ಸು ಎಲ್ಲ ಸಾಂಗ್ಸ್ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್, ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿತ್ತು ಸರ್. ಸಾಂಗ್ಸ್ ಅಂತೂ ಭಾಳ ಸೂಪರ್ ಆಗಿದೆ, ನಂಗೆ ಭಾಳ ಇಷ್ಟ ಆಯಿತು ಸರ್. ಫಿಲಮ್ ತುಂಬ ಚೆನ್ನಾಗಿತ್ತು ಸರ್. ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಲ್ಲರೂ ಬಂದು ಫಿಲಮ್ ನೋಡಬೇಕು ಅಂತ. ಸೊ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಹಾಂ ಹೌದು, ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ನೇ. ತುಂಬ ಚೆನ್ನಾಗಿದೆ ಸರ್. ಫಿಲ್ಮ್ ತುಂಬ ಚೆನ್ನಾಗಿದೆ, ತುಂಬ ಎಮೋಷನ್ಸ್ ಇದೆ. ಹಳೆದೆಲ್ಲ ರೀಕಾಲ್ ಆಯಿತು, ತುಂಬ ಚೆನ್ನಾಗಿದೆ. ಕೀರ್ತಿ ಸರ್ಗೆ ತುಂಬ ಕೀರ್ತಿ ಸರ್ ತುಂಬ ಒಳ್ಳೆಯದಾಗಿದೆ. ಸೂಪರ್ ಮೂವಿ, ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರು ಒಳ್ಳೆ ಫಿಲಮು ಸೆಲೆಕ್ಟ್ ಮಾಡಿ ಸ್ಟೋರಿನ ಚೆನ್ನಾಗಿ ತೆಗ್ದಿದ್ದಾರೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗು, ಆದಿತ್ಯದು ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಬೋನ್ ಮೂವೀಸ್. ನೈಸ್ ಮೂವಿ ಸರ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮೂವೀಸ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ. ಬಟ್ ಲೈಫಲ್ಲಿ ಏನಾದ್ರು ಗುರಿ ಇಟ್ಕೊಂಡು ಬರಬೇಕು ಅನ್ನೋದು ಸಾಧನೆ ಚೆನ್ನಾಗಿ ಮಾಡಿದ್ದಾರೆ. ಕಾಲೇಜ್ ಹುಡುಗರು ಅಂತೂ ಖಂಡಿತ ಬಂದು ಮಿಸ್ ಮಾಡದೆ ಖಂಡಿತ ನೋಡಿ ಮೂವಿ ಎಲ್ಲರೂ. ಸೊ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದವ್ರಿಗೆ, ಸೊ ಮಾಡಿದ್ರೆ ಆಗುತ್ತಾ ಇಲ್ವಾ ಅಂತ ಡೌಟ್ ಇರೋರಿಗೆ ಈ ಮೂವಿ ಒಳ್ಳೆ ಎಕ್ಸಾಂಪಲ್. ಹೌದು, ಕಾಲೇಜ್ ಹುಡುಗಿರಿಗೆ, ಕಾಲೇಜಿಗೆ, ಟೀನೇಜರ್ಸ್ಗೆ ತುಂಬ ಒಳ್ಳೆ ಮೂವಿ. ಬಂದೆಲ್ಲ ನೋಡಿ ನಿಮ್ಮ ಲೈಫಲ್ಲಿ ಏನೇನು ಸಾಧನೆ ಮಾಡಬೇಕು ಅನ್ನೋದನ್ನ ಎಲ್ಲ ತೋರಿಸಿದ್ ಮಾಡಿ ಮೂವಿ ನೋಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿತ್ತು, ನೈಸ್ ಆಗೈತೆ, ಇಷ್ಟ ಆಯಿತು. ತಾಯಿ ಸೆಂಟಿಮೆಂಟ್ ಚೆನ್ನಾಗಿತ್ತು, ನಡುವನೇ ಬಂತು, ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ನೋಡ್ಬೋದು ಫಿಲಮ್. ಸೊ ಅದಕ್ಕೆ ಮಕ್ಕಳುಗಳು ಬಂದು ಏನಾದ್ರು ಸಾಧನೆ ಮಾಡೋಕ್ಕೆ ತಾಯಿ ತಂದೆದು ಆಶೀರ್ವಾದ ಬೇಕು. ಎಲ್ಲ ಚೆನ್ನಾಗಿದೆ. ಸೂಪರ್, ಥ್ಯಾಂಕ್ಸ್ ಅಮ್ಮ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ನಿನಗೆ? ಹಾಡು ಫಿಲಮ್ ಎರಡು ಇಷ್ಟ ಆಯಿತು. ಕಾಮಿಡಿ ಎಲ್ಲ ಇಷ್ಟ ಆಯ್ತಾ? ಸೂಪರ್. ಏನು ಹೆಸರು? ಧ್ರುವಿ. ಧ್ರುವಿ. ಸೂಪರ್, ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಕೀರ್ತಿಯವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ವಿನಯ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದಿತಿ ಅವರು ತುಂಬ ಚೆನ್ನಾಗಿ ಅವ್ರ ರೋಲ್ನ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ತಾಯಿ ಸೆಂಟಿಮೆಂಟ್ ಅದು ಕೂಡ ತುಂಬ ಚೆನ್ನಾಗಿದೆ. ಅರುಣ ಬಾಲರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಅವರು ಡೈರೆಕ್ಟರ್ ಆಗೋವರೆಗೂ ಛಲ ಬಿಡಲಿಲ್ಲ. ಎಷ್ಟೇ ಅವಮಾನ ಆದರೂ ಸಹಿಸ್ಕೊಂಡ್ರು. ಕೀರ್ತಿಯವ್ರನ್ನೇ ನೋಡ್ದಂಗೆ ಆಯಿತು ವಿನಯ್ ಅವ್ರ ಮೂಲಕ. ಕೀರ್ತಿಯವರು ನಾವು 4-5 ವರ್ಷದಿಂದ ನೋಡಿದ್ದೀವಲ್ವ, ಹಾಗೆ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು, ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಫುಲ್ಲು ಕಂಪ್ಲೀಟೆಡ್ ಮೂವಿ ಸರ್ ಇದು. ಈ ಥರ ಕೊರತೆನೇ ಇಲ್ಲ, ಎಲ್ಲವೂ ಇರುತ್ತೆ. ಅವ್ರ ಇನ್ಸ್ಪಿರೇಷನ್, ಇವಾಗ ನಾವು ಹೆಂಗ್ಸಲ್ವಾ, ನಮ್ಗೆ ಇನ್ಸ್ಪಿರೇಷನ್ ಬೇಕು. ಸೊ ಅದರಿಂದ ನಾವೇನೇನೆಲ್ಲ ಕಲಿಬೋದು ಅನ್ನೋದೊಂದು ಮೂವಿಲಿದೆ. ಇವಾಗ ಯಾರು ಫಿಲಮ್ ಇಂಡಸ್ಟ್ರಿಗೆ ಬರೋರು, ಅವ್ರು ಹೆಂಗೆ ಇದು ಮಾಡಬೇಕು ಎಲ್ಲ ಇದೆ ಸರ್, ಎಲ್ಲ ಇದೆ. ಸೊ ಅದರಿಂದ ಎಲ್ಲರೂ ಫುಲ್ಲು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಲ್ಲೂ ಬೇಜಾರಾಗಲ್ಲ, ಎಲ್ಲೂ ಲ್ಯಾಗ್ ಅಂತ ಸಕ್ಕದಾಗಿದೆ ಸರ್. ಸೊ ನಾನೊಂದು ಅಬ್ಸರ್ವ್ ಮಾಡಿದ್ದು, ಪ್ರತಿಯೊಂದು ಸರಿಯಾಗಿ ಮಿಶ್ರಣ ಮಾಡಿ ಬ್ಲೆಂಡ್ ಮಾಡಿದ್ದಾರೆ. ಅಂದರೆ ಕಾಮಿಡಿ, ಸೆಂಟಿಮೆಂಟು, ಸಾಂಗು, ಡ್ಯಾನ್ಸು. ಸರ್ ಇವಾಗಿನ ಇರೋರಿಗೆ ಬೇಕಾಗಿರೋದೇ ಅದು ಅಲ್ವಾ ಸರ್. ಎಲ್ಲ ಟೈಮ್ ಕರೆಕ್ಟಾಗಿರ್ಬೇಕು, ಸಿಚುವೇಶನ್ ತಕ್ಕಂಗೆ ಇರಬೇಕಲ್ವಾ ಸರ್. ಸೊ ಅದಕ್ಕೆ ಕಂಪ್ಲೀಟಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ಕಾಣಿಸಿದೆ ಸರ್. ಫುಲ್ಲು ಕಂಪ್ಲೀಟಾಗಿದೆ ಮೂವಿ. ಎಲ್ಲರೂ ಬಂದು ನೋಡಬೇಕು ಅಂತಲೇ ಕೇಳ್ಕೊತೀನಿ ಸರ್. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್, ಎಲ್ರಿಗೂ ಇವತ್ತು ನಿಜವಾಗ್ಲೂ ಒಂಥರ ಖುಷಿ ನೀಡೋ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನಾನು ಅಂದ್ಕೊಂಡಿದ್ದೆ ಈ ಸಿನಿಮಾ ನೋಡಲೇಬೇಕಂತ. ಯಾಕೆ ನೋಡ್ಬೇಕನ್ನೋಸ್ತಂದರೆ, ಇದಕ್ಕಿಂತ ಮುಂಚೆ ಒಂದು ಸಾಂಗ್ ನೋಡಿದ್ವಿ ನಾವು, ಮುಂಗಾರು ಮಳೆಯಲ್ಲಿ ಅಂತೇಳಿ. ಸೊ ಆ ಮುಂಗಾರು ಮಳೆಯಲ್ಲಿ ಸಾಂಗ್ ನೋಡಿದಾಗ ಎಷ್ಟೋ ಜನರಿಗೆ ಯಾವ ಸಿನಿಮಾ ಅಂತೂ ಇನ್ನೂ ತನಕ ಗೊತ್ತಿಲ್ಲ. ಸೊ ಇವಾಗ ಗೊತ್ತಾಗ್ತಾ ಇದೆ ಅಂದರೆ ಯಾವ ಸಿನಿಮಾದಲ್ಲಿ ಈ ಹಾಡು ಇತ್ತು ಅಂತ ಹೇಳ್ಕೊಂಡು. ಇದು ಒಂದು ವಿನಯ್ ರಾಜ್ಕುಮಾರ್ ಅವರು ನಟಿಸಿರುವ, ಅದಿತಿ ಪ್ರಭುದೇವ್ ನಟಿಸಿರುವಂಥ ಯಾವುದೇಳಿ ಹನ್ನೊಂದಿತ್ತು ಕಾಲ. ಓಕೆ, ಹನ್ನೊಂದಿತ್ತು ಕಾಲ ಮೂವಿ.
ಸೊ ಈ ಮೂವಿಯಲ್ಲಿ ಯಾವ ಥರ ಇದೆ ನಿಮ್ಗೆ ಫುಲ್ ಪ್ಯಾಕೇಜ್ ಆಫ್ ಮೂವಿಯಲ್ಲಿರೋದು ಏನಂದ್ರೆ ನಿಮಗೆ ಇವಾಗ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ಚೈಲ್ಡ್ಹುಡ್ಡು. ಸೊ ಚೈಲ್ಡ್ಹುಡ್ ಲೈಫನ್ನ ನೀವು ಸ್ಟಾರ್ಟಿಂಗಲ್ಲಿಂದ ಇವಾಗ ನೀವು ನೋಡೋದನ್ನು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕೂಡ ನೀವು ಚೈಲ್ಡ್ಹುಡ್ನ ನೀವು ನೆನೆಸ್ಕೋತೀರಾ. ಆ ಥರ ಒಂದು ಫೀಲ್ ಸೆಂಟಿಮೆಂಟ್ ಆ ಥರ ಇದೆ ಇದರಲ್ಲಿ. ಸೊ ಇನ್ನೊಂದು ಜೀವನದಲ್ಲಿ ಎಷ್ಟೋ ಜನ ಏನಾಗುತ್ತೆ ಅಂತ ನಾವು ಏನೇ ಒಂದು ಯಾವುದೇ ಪ್ರತಿಯೊಂದು ಫೀಲ್ಡಲ್ಲಿ ಇದ್ದದೇ ಇದು. ಯಾಕಂದ್ರೆ ನಮ್ಮದು ಇಂಡಸ್ಟ್ರಿಯಲ್ ಫೀಲ್ಡ್ ಆಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಕೆಲಸ ಮಾಡುವಾಗ ನಿಮಗೆ ದೊಡ್ಡವರಿಂದ ಚಿಕ್ಕವರಿಂದ ಕೆಲವೊಂದು ಚಿಕ್ಕವರಿಂದನೂ ಆಗುತ್ತೆ, ದೊಡ್ಡವರಿಂದ ಈ ಅವಮಾನಗಳಾಗದೇ ಇರುತ್ತೆ. ಸೊ ಹಾಗಂತ ಅವಮಾನ ಆಯಿತು ಅಂತ ಹೇಳ್ಕೊಂಡು ನಾವು ಕುಗ್ಗಿಸ್ಕೊಂಡಿದ್ರೆ ಜೀವನ ಮುಂದೆ ಹೋಗಲ್ಲ. ಸೊ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಆಗಿರೋ ಅವಮಾನ ಆಗೋದಾಗಲಿ ಅದೇ ಹೇಳ್ತಾನೆ ಇವತ್ತಲ್ಲ ನಾಳೆ ನಮಗೊಂದು ಸನ್ಮಾನ ಸಿಗುತ್ತೆ ಅನ್ನೋ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು. ಸೊ ಆ ರೀತಿಲಿ ಒಂದು ಕ್ರಿಯೇಟಿವಿಟಿಯಾಗಿ ಏನು ಮಾಡಿದಾರಲ್ಲ ಈ ನಮ್ಮ ಡೈರೆಕ್ಟ್ರು ಇವರು ವಿನಯ್ ರಾಜ್ಕುಮಾರ್ ಅವ್ರದ್ದು, ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಯಾಕಂದರೆ ತುಂಬ ಕಷ್ಟಗಳಿರುತ್ತೆ, ಸೊ ಅವಮಾನಗಳಾಗುತ್ತೆ, ಆದರೂ ತಾನು ಹಠ ಬಿಡದೆ ಸೊ ಅದೆಂಥ ನೋವನ್ನು ಒಳಗಡೆ ಎಲ್ಲ ನುಂಗ್ಕೊಂಡು ನಾಳೆ ಒಂದಿನ ಒಂದು ಸಕ್ಸಸ್ ಸಿಗುತ್ತಲ್ಲ ಅದರಲ್ಲಿರೋ ಸಿಗೋ ಖುಷಿನೇ ಬೇರೆ. ಸೊ ಪ್ರತಿಯೊಬ್ಬರಿಗೂ ಇದು ಗೊತ್ತಿರೋ ವಿಷಯ, ಯಾಕಂದರೆ ಕಷ್ಟಗಳು ಎಲ್ಲ ಬರುತ್ತೆ ಹೋಗುತ್ತೆ. ಸೊ ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ತಾಯಿ ಸೆಂಟಿಮೆಂಟ್ ಅಂತ ಹೇಳಿದ್ರು. ಇವಾಗ ಹೇಳಿದ್ರಲ್ಲ ಬರೀ ಫುಲ್ ಪ್ಯಾಕೇಜ್ ಹಾಕೊಂಡು ಖುಷಿನೂ ಇರುತ್ತೆ, ಒಂದೊಂದು ಟೈಮಲ್ಲಿ ಫುಲ್ ಎಂಟರ್ಟೈನ್ ಮಾಡ್ತೀರಾ, ಎಂಜಾಯ್ ಆಗ್ತಾ ಇರುತ್ತೆ. ಸೊ ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇದೆ. ಸೊ ಅದು ಏನಂದರೆ ಒಂದು ಅಮ್ಮನದೊಂದು ಆಸೆ ಇರುತ್ತೆ, ತನ್ನ ಮಗ ಪ್ರತಿಯೊಬ್ಬ ಅಮ್ಮನಿಗೆ ಇರುತ್ತೆ ಇದು, ತನ್ನ ಮಗ ಏನಾದರೂ ಒಂದು ಸಾಧನೆ ಮಾಡಬೇಕು, ತಮ್ಮ ಮಗ ಆ ಮೆಟ್ಟದಲ್ಲಿ ಬೆಳಿಬೇಕು ಅನ್ನೋದಿರುತ್ತೆ. ಬಟ್ ಅಂಥದ್ರಲ್ಲಿ ಏನೋ ಒಂದು ಸಾಧನೆ ಆದಾಗ ಅಮ್ಮನಿಗೆ ನಮಗಿಂತ ಜಾಸ್ತಿ ಖುಷಿ ಆಗೋದು ಅಮ್ಮಂಗೆ ಯಾವತ್ತೂ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ತಾಯಿಗೂ ತನ್ನ ಮಗ ಒಂದು ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಇರುತ್ತೆ. ಸೊ ಅಂಥದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಅದೊಂದು ಕ್ರಿಯೇಟಿವಿಟಿ ಆಗಿ ಕೊಟ್ಟಿದ್ದಾರೆ. ಸೊ ಒಂಥರ ಆದರೆ ಒಂದು ಸ್ವಲ್ಪ ಎಮೋಷನ್ಸ್ ಇದೆ ಅಮ್ಮನ ಒಂದು ಇದರಲ್ಲಿ. ಬಟ್ ಆದರೂ ನೀವು ಬಂದು ನೋಡಿ, ಸಿನಿಮಾ ನೋಡಿ, ಸೊ ಅದೇನಿದೆ ಯಾವ ಥರ ಇದೆ ಅಂತ ಹೇಳ್ಕೊಂಡು. ಸೊ ಅದ್ರ ನೆಕ್ಸ್ಟ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ ಸಿನಿಮಾ ವಿಚಾರದಲ್ಲಿ ಇವಾಗ ಹೀರೋಯಿನ್ ಆ್ಯಕ್ಟಿಂಗ್ ಇರಲಿ, ಸೊ ಅದಿತಿ ಪ್ರಭುದೇವ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ ಅವರು. ನೀವು ಸಾಂಗಲ್ಲೇ ನೋಡಿದ್ದೀರಾ. ಸೊ ನಿಜ ಎಷ್ಟೋ ಜನರು ಈ ಥರ ಸಾಂಗ್ ಕೇಳ್ಕೊಂಡು ಎಷ್ಟೋ ಜನ ಸಿನಿಮಾ ನೋಡೋಕೆ ಬರ್ತಾರೆ. ಯಾಕಂದರೆ ಇವಾಗಿನ ಟ್ರೆಂಡ್ ಇರೋದೇ ಹಂಗೆ, ಸಾಂಗ್ ಚೆನ್ನಾಗಿದ್ರೆ ಏನೋ ಇದೆ ಈ ಸಿನಿಮಾದಲ್ಲಿ, ಸೊ ನಾನು ಹೋಗಿ ನೋಡಬೇಕು. ಸೊ ನೀವು ಬರೀ ಸಾಂಗ್ ಕೇಳಿದ್ರ ಇದನ್ನು ಸಿನಿಮಾ ನೋಡಿ ಅನುಭವಿಸಿ. ಸೊ ಅನುಭವಿಸಿದಾಗ ಅದ್ರ ಸುಖ ಏನಂತ ಗೊತ್ತಾಗುತ್ತೆ ನಿಮಗೆ. ಮತ್ತು ಇನ್ನೊಂದೇನಂದರೆ ಈ ಸಿನಿಮಾ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಡೈರೆಕ್ಟರ್ಗಳದ್ದು ಅವ್ರದ್ದು ಕಷ್ಟಗಳು ತುಂಬ ಇರುತ್ತೆ. ಯಾಕಂದರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ತುಂಬ ಸ್ಟೇಜ್ಗಳಿರುತ್ತೆ. ಸೊ ಅದನ್ನೆಲ್ಲ ದಾಟಿ ಇಷ್ಟೊಂದು ಸಿನಿಮಾ ಮಾಡಿರ್ತಾರೆ. ಸೊ ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳೋದೇನು, ಈ ಥರ ಒಂದು ಸಿನಿಮಾನ ನೋಡಿ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ. ಸೊ ಈ ಕನ್ನಡ ಸಿನಿಮಾ ಏನಿದಾರೋ ಆ ಥರ ಇವಾಗ ಇದರಲ್ಲಿ ಹೇಳ್ಬೇಕಂದ್ರೆ ಕನ್ನಡದ ಬಗ್ಗೆ ತುಂಬ ಒಂದು ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಬೇರೆ, ಕನ್ನಡ ಮೀಡಿಯಮ್ ಬೇರೆ. ಸೊ ಅದಲ್ಲ, ಕನ್ನಡದ ಇರೋದು ವ್ಯಾಲ್ಯೂನೇ ಬೇರೆ. ಸೊ ಅದ್ರ ಗೊತ್ತು ಹೇಳ್ತಾರಲ್ಲ, ಇಡೀ ಇಂಡಿಯಾಗೆ ಗೊತ್ತಲ್ಲ, ಈ ವರ್ಲ್ಡ್ಗೆ ಗೊತ್ತು ಆ್ಯಕ್ಚುಲಿ ಕನ್ನಡದ ಗೊತ್ತು. ಸೊ ಯಾಕಂದರೆ ನಮ್ಮಲ್ಲಿ ಎಲ್ಲ ವರ್ಲ್ಡ್ ಕಡೆಗೆ ಸಹಿತ ನಮ್ಮ ಕನ್ನಡದ ಬಾವುಟ ಹಾರಿಸ್ಕೊಂಡು ಬಂದಿರೋರು ಎಷ್ಟೋ ಜನ ಇದ್ದಾರೆ. ಸೊ ಆ ಒಂದು ಕನ್ನಡದ ಏನಿದಲ್ವ ಆ ಒಂದು ಕಂಪು ಇದರಲ್ಲಿ ತೋರಿಸ್ತಾರೆ. ಸೊ ಒಂದೊಂದು ಇದರಲ್ಲಿ ಕೂಡ ನಮಗೆ ಗೂಸ್ ಬಂಪ್ಸ್ ಬರುತ್ತೆ ಒಂದೊಂದು ಕನ್ನಡ ಡೈಲಾಗ್ ಬಗ್ಗೆ, ನಾನು ಅದಂತೂ ಗ್ಯಾರಂಟಿ ಕೊಡ್ತೀನಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿದಾಗ ಸೊ ಈಗ ನಾವೇನೋ ಒಂದು ಹೇಳ್ತಾ ಇದ್ದೀವಿ ಅನ್ನೋದಲ್ಲ, ಸಿನಿಮಾ ನೋಡ್ಕೊಂಡು ನೀವು ಹೇಳಿ. ಯಾಕಂತ ಹೇಳಿದ್ರೆ ಸಿನಿಮಾ ಆ ಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಬಂದು ನೋಡಿ. ಸೊ ನೀವು ಹಾಡುಗಳು ಕೇಳಿದ್ರೆ ಇದರಲ್ಲಿ ಇನ್ನೂ 3-4 ಹಾಡುಗಳಿವೆ, ಅದಂತೂ ಬ್ಯೂಟಿಫುಲ್ ಆಗಿದೆ. ಸೊ ತಾಯಿ ಸಾಂಗ್ ಇದೆ, ತುಂಬ ಇಷ್ಟ ಆಯ್ತು ನನಗಂತೂ ಅದು ತಾಯಿ ಸಾಂಗು. ಸೊ ತುಂಬ ಅಂದರೆ ತುಂಬ ಒಂಥರ ಮೆಲೋಡಿ ಆಗಿದೆ. ಸೊ ಆಮೇಲೆ ಲವ್ ಸಾಂಗ್ ಎರಡೂ ಕೇಳಿದ್ದಾರೆ ನಿಮ್ಮ, ಆಮೇಲೆ ಚೈಲ್ಡ್ಹುಡ್ ಸಾಂಗು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಬಗ್ಗೆ ಏನಿಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಮ್ಯೂಸಿಕ್ ಆಗಲಿ ಬ್ಯೂಟಿಫುಲ್ ಆಗಿ ಇವರು ರಾಘವೇಂದ್ರ ಅವ್ರು ಮಾಡಿರೋದಂತೂ ಸಖತ್ತಾಗಿದೆ ಮ್ಯೂಸಿಕ್. ಆಮೇಲೆ ನಿಮ್ಮದು ನಮ್ಮ ಇವರು DOP ಯಾರು ಅಭಿಷೇಕ್ ಅವರು ಮಾಡಿದ್ದಾರೆ. ಸೊ ಅವರು ಬ್ಯೂಟಿಫುಲ್ ಆಗಿ ಒಂದೊಂದು ಸೀನ್ ಸಹಿತ ನಿಮ್ಗೆ ಇಷ್ಟಪಡ್ತಾರೆ ನೀವು, ಆ ಥರ ಸೀನ್ಗಳಿದೆ. ಸೊ ಫೈನಲಿ ನಾನು ಹೇಳೋದು ಇಷ್ಟಯ. ಸೊ ಇಂಥ ಸಿನಿಮಾನ ನೋಡಿ ನಿಮ್ಮದು ಚೈಲ್ಡ್ಹುಡ್ ಮೆಮೊರೀಸಿಂದ ನೆನ್ಪು ಮಾಡ್ಕೊತೀರಾ ನೀವು. ರಿಟರ್ನ್ ಸೀಟ್ ಹೆಜ್ಜಿಂದ ಹೋಗುವಾಗ ನೀವು ಖುಷಿಯಾಗಿ ಹೋಗ್ತೀರಾ. ತಿರ್ಗಾ ಮತ್ತು ನಿಮ್ಮ ಚೈಲ್ಡ್ಹುಡ್ ಯಾರ್ಯಾರು ಫ್ರೆಂಡ್ಸ್ ಇದ್ದಾರಲ್ಲ, ಮಗ ಎಲ್ಲಿದೆಯಾ, ಮಚ ಎಲ್ಲಿದೆಯಾ, ಗುರು ಎಲ್ಲಿದೆಯಾ ಅಂತ ಕಾಲ್ ಮಾಡ್ತೀರಾ. ಇದಂತೂ ಗ್ಯಾರಂಟಿ ನಿಮಗೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಉಳಿಸಬೇಕು ನೀವೇ. ಸೊ ನೀವು ಇಂಥ ಸಿನಿಮಾ ನೋಡಿಲ್ಲ ಅಂದರೆ ನಾವು ಟೋಟಲಿ ವೇಸ್ಟು. ಸೊ ಈ ಥರ ಸಿನಿಮಾ ಇದೆ, ದಯವಿಟ್ಟು ಬಂದು ನೋಡಿ ಅಲ್ಲ. ಸೊ 11 ಕಾಲ. ಆಲ್ ದಿ ಬೆಸ್ಟ್ ಟು ಹೋಲ್ ಟೀಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್.